ಅಕ್ಕರೆ ಕೊಟ್ಟಿಯೂರು ಇಕ್ಕರೆ ಕೊಟ್ಟಿಯೂರು ಅಂತ ಕೇಳೇ ಇರ್ತೀರ. ಸೊ ಕೇರಳದಲ್ಲಿ ಬರುವಂಥ ಈ ಪ್ರಸಿದ್ಧವಾದ ಜಾಗಕ್ಕೆ ತುಂಬ ಜನ ಹೋಗ್ತಾ ಇದ್ದಾರೆ. ನಮ್ಮ ಕರ್ನಾಟಕದವರಂತೂ ತುಂಬ ಜನ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಅಲ್ಲಿ ನೀರು ಹೆಚ್ಚೋದಾಗಿರಲಿ, ಕರ್ನಾಟಕದವ್ರಿಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋ ರೀಲ್ಸ್ಗಳು ನಿಮಗೆ ಬರ್ತಾ ಇದೆ. ಅದು ಸ್ಯಾಟರ್ಡೆ ಸಂಡೇ ಹೋದಾಗ ಜಾಸ್ತಿ ಜನ ಬರ್ತಾರೆ ಅಂತ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಅದಕ್ಕೋಸ್ಕರ ಆ ಥರ ಆಗಿದೆ ಅಂತ ಪೊಲೀಸವರು ವರದಿ ಕೊಟ್ಟಿರುವಂಥದ್ದು ನೋಡ್ಬೋದಾಗಿರುತ್ತೆ. ಸೊ ಅದೇ ವೀಕೆಂಡ್ ಬಿಟ್ಟು ಬೇರೆ ದಿನ ಹೋದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಯೂಶಲಿ ಓಪನ್ ಆಗಿರೋದೇ ಮೇ 29ರಿಂದ ನೆಕ್ಸ್ಟು ಅದು ಜೂನ್ 24ವರೆಗೂ ಇದೆ. ಮಹಿಳೆಯರಿಗೆ 20ನೇ ತಾರೀಕುವರೆಗೂ ಮಾತ್ರ, ಜೂನ್ 20ರವರೆಗೂ ಮಾತ್ರ ಅವಕಾಶ ಇದೆ ಅಂತ ಹೇಳಿದರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಇತಿಹಾಸ ತಿಳ್ಕೊಬರೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಅಕ್ಕರೆ ಕೊಟ್ಟಿಯೂರು ಅನ್ನೋದು ಕೇರಳದಲ್ಲಿ ಪ್ಲೇಸ್ ಆಗಿದೆ, ನಿಮಗೆ ಗೊತ್ತಿಲ್ಲ. ಇದು ಬೆಂಗಳೂರಿಂದ 298 ಕಿಲೋಮೀಟರ್ ಇದೆ. ಸೊ ಗೂಗಲ್ ಮ್ಯಾಪ್ ಹಾಕಿದ್ರೆ 298 ಕಿಲೋಮೀಟರ್ ತೋರಿಸುತ್ತೆ. ಅದು ನಿಮಗೆ ಮೈಸೂರಿಂದ ಹೋದರೆ 120ನ ಮೈನಸ್ ಮಾಡ್ಕೊಳ್ಳಿ. ಸೊ ಬಸ್ ಇದೆ ಗೈಸ್, ಅಲ್ಲಿ ಇರುಟ್ಟಿ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಂದ ಚೇಂಜ್ ಮಾಡ್ಕೊ ಹೋಗ್ಬೇಕಾಗಿರುತ್ತೆ. ಟ್ರೈನ್ ವ್ಯವಸ್ಥೆನೂ ಇದೆ. ಸೊ ಅದು ಆಲ್ಮೋಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಗೊತ್ತಿಲ್ಲಿ ದಕ್ಷ ಪ್ರಜಾಪತಿ ಅನ್ನೋ ಒಬ್ಬ ಮಹಾರಾಜ ಇದ್ದ. ಸೊ ಈಶ್ವರನಿಗೆ ಸತಿನ ಮದುವೆ ಮಾಡ್ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಆದರೂ ಕೂಡ ಸತಿ ಮತ್ತು ಈಶ್ವರ ಇಷ್ಟಪಟ್ಟು ಮದುವೆ ಆಗಿರ್ತಾರೆ. ಒಂದ್ಸರಿ ಅಗ್ನಿದೇವ ಯಜ್ಞ ಮಾಡ್ತಾ ಇರಬೇಕಾದ್ರೆ ಎಲ್ಲರಿಗೂ ಇನ್ವೈಟ್ ಮಾಡಿರ್ತಾರೆ. ಸೊ ಆವಾಗ ಆಲ್ರೆಡಿ ಈಶ್ವರ ಮತ್ತು ಪಾರ್ವತಿ ಎಲ್ಲ ಬಂದಿರ್ತಾರೆ. ಸೊ ದಕ್ಷ ಪ್ರಜಾಪತಿ ಲೇಟಾಗಿ ಬರ್ತಾರೆ. ಎಲ್ಲ ಇರಬೇಕಾದ್ರೆ ಎಲ್ಲ ಕೂತಿರುವಂಥ ಜನಗಳೆಲ್ಲ ಅವ್ರಿಗೆ ಎದ್ದು ಮರ್ಯಾದೆ ಕೊಡ್ತಾರೆ. ಆದರೆ ಈಶ್ವರ ಆ ಸಂದರ್ಭಕ್ಕೆ ಎದ್ದು ಅವ್ರಿಗೆ ಮರ್ಯಾದೆ ಕೊಡಲ್ಲ. ಅದಕ್ಕೆ ಮನನೊಂದಂಥ ದಕ್ಷ ಪ್ರಜಾಪತಿ ಶಿವನಿಗೆ ಪಾಠ ಕಲಿಸ್ಬೇಕು ಅಂತ ಅವರು ಒಂದು ಯಜ್ಞ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಎಲ್ಲರಿಗೂ ಆಹ್ವಾನ ಕೊಡ್ತಾರೆ. ಆದರೆ ತನ್ನ ಮಗಳಾಗಿರುವಂಥ ಸತಿ ಮತ್ತು ಈಶ್ವರನಿಗೆ ಕರೆದಿರಲ್ಲ, ಇನ್ವೈಟ್ ಮಾಡಿರಲ್ಲ. ಆವಾಗ ಈಶ್ವರನಿಗೂ ಗೊತ್ತಿರುತ್ತೆ ಅಲ್ಲಿ ಹೋದರೆ ನಮಗೆ ಯಾವುದೇ ರೀತಿ ಬೆಲೆ ಕೊಡಲ್ಲ, ಅವಮಾನ ಮಾಡಬೇಕು ಅಂತಲೇ ಈ ಥರ ಮಾಡಿದ್ದಾರೆ ಅಂತ. ಬಟ್ ಸತಿಗೆ ತನ್ನ ತಂದೆ ತಾನೇ ಅಲ್ಲಿ ಹೋಗಿ ಬರ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಈಶ್ವರನಿಗೆ ಹೇಳಿ ಹೋಗೋಕೆ ರೆಡಿ ನಿಂತಿರ್ಬೇಕಾದ್ರೆ ಈಶ್ವರನಿಗೆ ಹೇಳ್ತಾರೆ, ಸೊ ಈ ಥರ ಎಲ್ಲ ಹೋಗ್ಬೇಡ, ಅಲ್ಲಿ ಹೋದ್ರೆ ನಿಮಗೆ ಅವಮಾನ ಮಾಡ್ತಾರೆ ಅಂತ. ತಂದೆ ಪ್ರೀತಿ ಅಲ್ವಾ. ಸೊ 27 ಜನ ಹೆಣ್ಮಕ್ಳು ಇರ್ತಾರೆ ದಕ್ಷ ಪ್ರಜಾಪತಿಗೆ. ಸತಿ ಕೂಡ ಒಬ್ಬರು. ಸತಿ ಅವಾಗ ಈಶ್ವರ ಅಷ್ಟು ಹೇಳಿದ್ರು ನನ್ನ ತಂದೆ ಅಲ್ವಾ ಅಂದ್ಬಿಟ್ಟು ಬರ್ತಾರೆ. ಸೊ ಅಲ್ಲಿ ಬಂದಾಗ ಇದೆಲ್ಲ ನಡೀತಾ ಇರೋದು ಸ್ಟೋರಿ ಕೇಳೋದ ಇವಾಗ ಏನು ಕೊಟ್ಟಿದ್ರು ಅಂತಿದೆ ಆ ಪ್ಲೇಸಲ್ಲಿ. ಸೊ ಅಲ್ಲಿ ಯಜ್ಞ ನಡೀತಾ ಇರಬೇಕಾದ್ರೆ ಸತಿ ಬರ್ತಾಳೆ. ಸೊ ಸತಿ ಬಂದಾಗ ಆ ದಕ್ಷ ಪ್ರಜಾಪತಿ ಏನಿದ್ದಾರೆ ಸೊ ಈಶ್ವರನ ಬಗ್ಗೆ ಎಲ್ಲ ಹೇಳ್ಬಾರ್ದೆಲ್ಲ ಹೇಳಿ ಅವಮಾನ ಮಾಡ್ತಾರೆ. ಸೊ ಅವ್ನು ತುಂಬಿದ ಸಭೆಯಲ್ಲಿ ಆ ಥರ ಯಜ್ಞ ನಡಿಬೇಕಾದ್ರೆ ಅವಮಾನ ಆದಾಗ ಆಟೋಮೆಟಿಕ್ಕಾಗಿ ಸೊ ಸತಿ ಅಲ್ಲಿ ಯಜ್ಞ ಇರುತ್ತಲ್ಲ, ಯಜ್ಞ ಕುಂಡಕ್ಕೆ ಬಿದ್ದು ಅಲ್ಲಿ ದಹನ ಆಗ್ತಾ ಇರುತ್ತೆ ಅವನ ದೇಹ. ಸೊ ಈ ವಿಷಯ ಗೊತ್ತಾದಂತಹ ಶಿವ ಕೋಪದಲ್ಲಿ ಅಲ್ಲಿ ಬಂದು ಆ ಬೆಂಕಿ ಯಜ್ಞಕುಂಡದಲ್ಲಿ ಬಿದ್ದಿರುವಂತಹ ಸತಿನ ನೋಡಿ ಆ ದೇಹ ಅರ್ಧಂಬರ್ಧ ಆ ಬೆಂಕಿಯಲ್ಲಿ ಆಹುತಿ ಆಗ್ತಾ ಇರಬೇಕಾದ್ರೆ ಶಿವ ಬರ್ತಾರೆ. ಸೊ ಅವ್ರ ದೇಹನ ಎತ್ಕೊಂಡು ಆವಾಗ ಕೋಪದಲ್ಲಿ ನನ್ನ ಸತಿಗೆ ಥರ ಆಯ್ತಲ್ಲ ಅಂತ ಸೊ ವೀರಭದ್ರ ಅಂತ ನೀವೆಲ್ಲ ಕೇಳಿರ್ತೀರಲ್ಲ. ಸೊ ವೀರಭದ್ರನ ಜನನ ಆವಾಗಲೇ ಆಗೋದು. ವೀರಭದ್ರನ ಜನನ ಆಗಿ ಆ ದಕ್ಷ ಪ್ರಜಾಪತಿನ ಅಲ್ಲೇ ಸಂಹಾರ ಮಾಡ್ತಾರೆ. ಅದಾದಮೇಲೆ ತನ್ನ ಸತಿ ದೇಹನ ಎತ್ಕೊಂಡು ಮೇಲೆ ರುದ್ರ ತಾಂಡವ ಆಡಬೇಕಾದ್ರೆ ಶಿವ ಸೊ ಇದನ್ನು ನೋಡಿದಂತಹ ವಿಷ್ಣು ಅಲ್ಲೆಲ್ಲ ಭೂಕಂಪ ಸುನಾಮಿ ಎಲ್ಲ ಎದ್ದುತ್ತಾ ಇರುತ್ತೆ ಅಲ್ಲಿ, ಆ ರೀತಿ ಶಿವನ ತಾಂಡವ ಇರುತ್ತೆ. ಸೊ ಇದನ್ನು ನೋಡಿದಂತಹ ವಿಷ್ಣು ತನ್ನ ಸುದರ್ಶನ ಚಿತ್ರನ ಬಿಟ್ಟು ಸತಿ ದೇಹನ ಅದನ್ನು 54 ತುಂಡುಗಳಾಗಿ ಮಾಡ್ತಾರೆ. ಸೊ ಅದರಲ್ಲಿ ಇವಾಗ ಅದು ಏನು ಅಷ್ಟದಶ ಪೀಠಗಳು ಅಂತ ಕರಿತೀವಿ. ಅಷ್ಟ ಅಂದರೆ 8, ದಶ ಅಂದರೆ 10, 18 ಶಕ್ತಿ ಪೀಠಗಳು ಅಂತ ಇವಾಗ ಏನಾಗಿದೆ. ಆ 18 ಶಕ್ತಿ ಪೀಠಗಳು ಅಂದರೆ ಇವಾಗ ಏನು ಸತಿ ದೇಹ ತುಂಡಾಗಿ ಬಿತ್ತು ಅದು 18 ಶಕ್ತಿ ಪೀಠಗಳಾಗಿದೆ ಅಂತ ಇತಿಹಾಸ ಇರುವಂಥದ್ದು. ಅದರಲ್ಲಿ ಇವಾಗ ನಮ್ಮದು ಚಾಮುಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ ಏನಿದೆ ಅಲ್ಲಿ ಸತಿಯ ಕೇಶ ಕೂದಲು ಏನಿದೆ ಅದು ಬಿದ್ದಿರುವಂಥದ್ದನ್ನ ಚಾಮುಂಡಿ ಆಗಿದೆ. ಅದು ಬಿಟ್ಟರೆ 18 ಸ್ಥಳಗಳು ಇದೆ. ಅದರಲ್ಲಿ ಶಂಕರಿ ದೇವಿ ಅಂತ ತಾಯಿಯ ತೊಡೆ ಭಾಗ ಇರ್ಬೋದು, ಶ್ರೀಶೈಲ ಇದೆಯಲ್ಲ ಅಲ್ಲಿ ಕತ್ತಿನ ಭಾಗ ಆಗಿರ್ಬೋದು, ಕಂಚಿ ಕಾಮಾಕ್ಷಿ ಟೆಂಪಲ್ ಇದೆಯಲ್ಲ ಅಲ್ಲೂ ಕೂಡ ತಾಯಿದು ಕತ್ತಿನ ಭಾಗ ಬಿದ್ದಿರುವಂಥದ್ದು ಪವಿತ್ರ ಸ್ಥಳ ಆಗಿದೆ. ಹಂಗೆ ಬಂದರೆ ನೀವು ನಾಭಿ ಬಲಗೈ ಬಿದ್ದಿರೋದು ಮಹಾರಾಷ್ಟ್ರ ಇಲ್ಲಿ ಐತೆ. ಲಕ್ಷ್ಮೀಪುರ ಟೆಂಪಲ್ ಐತೆ. ಬಿರಾಜ ದೇವಿ ಜೈಪುರದಲ್ಲಿ ಒಂದು ಪ್ಲೇಸ್ ಇದೆ. ಬಲಗೈ ಬಿದ್ದಿರೋದು ಕಾಶ್ಮೀರದಲ್ಲಿ ಟೆಂಪಲ್ ಇದೆ ಅಲ್ಲಿ. ಸೊ ಎದೆಯ ಭಾಗ ಬಿದ್ದಿರೋದು ಗಯಾ. ಹಿಂಗೆ ಆಮೇಲೆ ಇವಾಗ ಕಾಮಾಖ್ಯ ಟೆಂಪಲ್ ಅಂತ ಕೇಳಿರ್ತೀರ ಅಸ್ಸಾಮಲ್ಲಿ, ಅಲ್ಲಿ ತಾಯಿಯ ಯೋನಿ ಪಾಟ್ ಬಿದ್ದಿದೆ. ಅದಕ್ಕೆ ಅಲ್ಲಿ ನದಿಯಲ್ಲಿ ತಿಂಗಳಿಗೆ 3 ದಿನ ಅಂದರೆ ಮೆನ್ಸ್ಟ್ರುವಲ್ ಸೈಕಲ್ ಆಗುತ್ತಲ್ಲ ಆ ಥರ ತಾಯಿಗೂ ಅಲ್ಲಿ ಆಗುತ್ತೆ ಅಂತ ನದಿ ಕೆಂಪಿಗೆ ನೀರಾಗುತ್ತಂತೆ ಅಲ್ಲಿ 3 ದಿನ. ಸೊ ಹಿಂಗೆ ಪ್ರತಿಯೊಂದು 18 ದೇಹದ ಭಾಗಗಳು ಅಲ್ಲಿ ಬಿದ್ದಿದ್ದಕ್ಕೆ ಆ ದೇವಸ್ಥಾನಗಳು ಅಷ್ಟು ಪ್ರಸಿದ್ಧಿ ಪಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಇತಿಹಾಸ ಇರುವಂಥದ್ದು. ಆಮೇಲೆ ಕೃಷ್ಣ 18 ಆ ಥರ ವಿಷ್ಣು ಸುದರ್ಶನ ಚಕ್ರ ಬಿಟ್ಟು 18 ದೇಹದ ಭಾಗಗಳು ಅನ್ನೋದು ಬಿದ್ಮೇಲೆ ಶಿವ ರುದ್ರ ತಾಂಡವ ಆಡ್ತಾ ಇದ್ದು ಇಷ್ಟಕ್ಕೆ ಆಗಲ್ಲ ಅಂತ ಆವಾಗ ವಿಷ್ಣು ಬಂದು ಸುದರ್ಶನ ಚಕ್ರ ಬಿಟ್ಟು ತಾಯಿಯ ದೇಹ ಛಿದ್ರ ಆದಮೇಲೆ ಈಶ್ವರ ಹೋಗಿ ತಪಸ್ಸು ಕೂರ್ತಾರೆ. ಸೊ ಈಶ್ವರ ತಪಸ್ಸು ಕೂತು ಯಾವುದೇ ರೀತಿ ಚಂಚಲ ಇಲ್ಲದೆ ತಪಸ್ಸಲ್ಲಿ ಇನ್ವಾಲ್ವ್ ಆಗಿರಬೇಕಾದ್ರೆ ಎಲ್ಲ ಸೇರಿ ಮದನನ ಹೂವಿನ ಬಾಣ ಬಿಟ್ಟು ಈಶ್ವರನ ಆ ಒಂದು ಭಕ್ತಿಯಿಂದ ಆ ತಪಸ್ಸಿಗೆ ಭಂಗ ಮಾಡಿ ಚದುರಿಸ್ಬೇಕು ಅಂತ ಮಾಡ್ತಾರೆ. ಆಗ ಶಿವ ಆ ತಪಸ್ಸಿಗೆ ಭಂಗ ಆಯಿತು ಅಂತ ಹೊರಗಡೆ ಬಂದು ಸೊ ಮದನನ್ನೂ ಅಲ್ಲಿ ಸಂಹಾರ ಆಗುತ್ತೆ. ಸೊ ಇದೆಲ್ಲ ಸ್ಟೋರಿ ಕೇಳಿದ್ಮೇಲೆ ಈಗ ಕೊಟ್ಟಿರೋ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಬಂದಿರುತ್ತೆ. ನೀವು
ಸೊ ಸತಿ ತಾಯಿ ಅಲ್ಲಿ ಹೋಗಿದ್ದಾಗ ಯಜ್ಞಕುಂಡಕ್ಕೆ ಬಿದ್ದ ಜಾಗನೇ ಇವಾಗ ಏನಾಗಿದೆ ಕೇರಳದ ಕೊಟ್ಟಿಯೂರು ಅಂತ ಅದು ಪ್ಲೇಸು. ಅಲ್ಲಿ ನೀವು ತುಂಬ ಜನ ಅಲ್ಲಿ ನೀವು ನೋಡ್ತಾ ಇರ್ತೀರ ವೀಡಿಯೋಗಳೆಲ್ಲ, ಅಲ್ಲಿ ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲನ್ನ ಹಿಂಗೆ ಅರ್ದಾಗ ಅಲ್ಲಿ ಒಂಥರ ದುಳ್ತಾ ಥರ ಬರುತ್ತೆ, ಅದನ್ನೆಲ್ಲ ತಲೆಗೆ ಹಾಕೊಳ್ತಾ ಇದ್ದಾರೆ. ಅದೇ ಯಜ್ಞಕುಂಡ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ವೀಡಿಯೋಗಳಲ್ಲೂ. ಸೊ ಗಾಯ್ಸ್ ಇದೇ ಹಿಸ್ಟ್ರಿ ಅಂತ. ನೀವು ಕೂಡ ಪ್ಲ್ಯಾನ್ ಮಾಡೋಗಿದ್ರೆ ಕೊಟ್ಟಿಯೂರಿಗೆ ಹೋಗಿ ಬರ್ಬೋದಾಗಿರುತ್ತೆ. ನಾನು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಒಂದ್ಸರಿ ಅಲ್ಲೇ ಹೋಗಿ ವೀಡಿಯೋ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.